ಈಗ ಎಲ್ಲಿ ನೋಡಿದರೂ ಒಂದೇ ಚರ್ಚೆ. ಜೈಲು ಅಂದ್ರೆ ಭಯ ಇರಬೇಕು, ಜೈಲು ಅಂದ್ರೆ ಪಶ್ಚಾತ್ತಾಪ ಇರಬೇಕು. ಆದರೆ ಪರಪ್ಪನ ಅಗ್ರಹಾರ ಈಗ ಸುದ್ದಿ ಆಗ್ತಿರೋದು ಇದ್ಯಾವುದಕ್ಕೂ ಅಲ್ಲ. ಬದಲಾಗಿ ಅಲ್ಲಿಗೆ ಬಂದು ಹೋಗ್ತಿರೋದು ಹೈ ಪ್ರೊಫೈಲ್ ಅತಿಥಿಗಳಿಂದ. ರಾಜ್ಯದ ಪವರ್ಫುಲ್ ಮಿನಿಸ್ಟರ್ಗಳು, ಸ್ಯಾಂಡಲ್ವುಡ್ನ ಸುಲ್ತಾನ ಮತ್ತು ಖಡಕ್ ಅಧಿಕಾರಿಗಳ ಫ್ಯಾಮಿಲಿಯೇ ಈಗ ಅಲ್ಲಿ ನೆಲೆಸಿದೆ. ಅರಮನೆಯಂತಹ ಬಂಗಲೆಯಲ್ಲಿ ಇರಬೇಕಾದವರು ಈಗ ಅರೆಸ್ಟ್ ಆಗಿ ಅಕ್ಷರಶಃ ಅಗ್ರಹಾರದ ಪಾಲಾಗಿದ್ದಾರೆ. ಅದೇ ಪರಪ್ಪ ಅಗ್ರಹಾರ ಒಂದು ಕಾಲದಲ್ಲಿ ಬರೀ ಅಪರಾಧಿಗಳ ಅಡ್ಡ ಎನಿಸಿಕೊಂಡಿದ್ದ ಈ ಜೈಲು ಈಗ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಗಳು, ಘಟಾನುಘಟಿ ರಾಜಕಾರಣಿಗಳು ಮತ್ತು ಹೈ ಪ್ರೊಫೈಲ್ ಅಧಿಕಾರಿಗಳ ತಾಣವಾಗಿ ಬದಲಾಗಿದೆ. ಜೈಲು ಈಗ ಬರೀ ಶಿಕ್ಷೆಯ ಕೇಂದ್ರವಲ್ಲ, ವಿವಾದಗಳ ಹಾಟ್ ಫೇವ್ರೆಟ್ ಸ್ಪಾಟ್ ಆಗಿದೆ. ಅಷ್ಟಕ್ಕೂ ಈ ಕಾಂಪೌಂಡ್ ಒಳಗೆ ನಡೆಯುತ್ತಿರೋದಾದ್ರೂ ಏನು? ಯಾಕೆ ಈ ಜೈಲು ಇಡೀ ರಾಜ್ಯದ ಗಮನ ಸೆಳೀತಿದೆ? ಈಗ ಒಂದೊಂದೇ ಪ್ರಕರಣಗಳನ್ನು ಹೇಳ್ತಾ ಹೋಗ್ತೀನಿ, ನೀವೇ ನೋಡಿ. ಫಸ್ಟ್ ಒನ್, ಸ್ಯಾಂಡಲ್ವುಡ್ ಅನ್ನೇ ಬೆಚ್ಚಿ ಬೀಳಿಸಿದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲು ಪಾಲಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಸಿಗುತ್ತಿದ್ದ ವಿಶೇಷ ಸೌಲಭ್ಯದ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಸೀನ್ ಬದಲಾಯಿತು. ಪರಪ್ಪ ಅಗ್ರಹಾರದಿಂದ ಅವರನ್ನ ಬಳ್ಳಾರಿಯ ಸೆಂಟರ್ ಜೈಲ್ಗೆ ವರ್ಗಾಯಿಸಲಾಯಿತು. ಇನ್ನು ಸೆಕೆಂಡ್ ಒನ್, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯವನ್ನಷ್ಟೇ ಅಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಸ್ ಲೀಲೆ ಪ್ರಕರಣ. ಸಾವಿರಾರು ವಿಡಿಯೋಗಳ ಹಗರಣದಲ್ಲಿ ಸಿಲುಕಿದ ಪ್ರಜ್ವಲ್ ಈಗ ಅದೇ ಜೈಲಿನ 4 ಗೋಡೆ ನಡುವೆ ತಣ್ಣಗೆ ಕೂತಿದ್ದಾರೆ. ರಾಜಕೀಯ ಪ್ರತಿಷ್ಠೆ ಮಣ್ಣು ಪಾಲಾದ ಕತೆ ಇದು. ಮೂರನೇ ಪ್ರಕರಣ, ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಶಾಸಕ ವಿನಯ್ ಕುಲಕರ್ಣಿ ವಿರುದ್ಧದ ಆರೋಪಗಳು ಈಗ ಶಿಕ್ಷೆಯ ರೂಪದಲ್ಲಿ ಹೊರಬಂದಿವೆ. ಈ ಪ್ರಕರಣದ ಅಪರಾಧಿಗಳು ಕೂಡ ಜೈಲು ಜೀವನದ ರುಚಿ ನೋಡುತ್ತಿದ್ದಾರೆ. ಇನ್ನು ಫೋರ್ತ್ ಒನ್, ಕಾನೂನು ರಕ್ಷಕರ ಮನೆಯವರೇ ಈಗ ಕಾನೂನಿನ ಅತಿಥಿಯಾಗಿದ್ದಾರೆ. ನಿವೃತ್ತ ಐಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಕೊಲೆ ಪ್ರಕರಣವೊಂದರಲ್ಲಿ ಭಾಗಿಯಾಗಿ ಈಗ ಅದೇ ಜೈಲಿನ ಕಂಬಿ ಇಳಿಸುತ್ತಿದ್ದಾರೆ. ಇದು ಅಧಿಕಾರಿ ಮತ್ತು ಕುಟುಂಬದ ನಡುವಿನ ಕರಾಳ ಮುಖಕ್ಕೆ ಸಾಕ್ಷಿಯಾಗಿದೆ. ಇನ್ನು ಕಾರಾಗೃಹ ಇಲಾಖೆಗೆ ಡಿಜಿಪಿಯಾಗಿ ಅಲೋಕ್ ಕುಮಾರ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದ ಜೈಲುಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಆರಂಭಗೊಂಡಿವೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಜೈಲುಗಳ ಮೇಲೆ ದಾಳಿ ನಡೆಸಲಾಗುತ್ತಿದೆ. ಕೈದಿಗಳಿಗೆ ಸಿಗುತ್ತಿದ್ದ ವಿಶೇಷ ಸೌಲಭ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಜೈಲಂದ್ರೆ ಅದು ಸುಧಾರಣಾ ಕೇಂದ್ರವಾಗಬೇಕೇ ಹೊರತು ಸೆಲೆಬ್ರಿಟಿಗಳ ಗೆಸ್ಟ್ ಹೌಸ್ ಆಗಬಾರ್ದು ಅನ್ನೋದು ಜನರ ಆಶಯ. ಈ ಖಡಕ್ IPS ಅಧಿಕಾರಿಯ ಎಂಟ್ರಿ ಬಳಿಕ ಪರಪ್ಪನ ಅಗ್ರಹಾರ ನಿಜವಾಗಿಯೂ ಕಠಿಣ ಕಾರಾಗೃಹವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.